ವಾವ್ 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 ಕಮಾನ್ ಇಂಡಿಯಾ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂತಾರಲ್ಲ, ಹಂಗಾಯ್ತು. ಎಲ್ರಿಗೂ ಗೊತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಲೀಗ್ ಸೆಮಿಫೈನಲ್ಸ್. ಇದರಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಓಡೋದು ಫೈನಲ್ಗೆ ಹೋಗ್ಬಿಟ್ರು. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಹೇಗಿತ್ತು ಮ್ಯಾಚು? ಚೆನ್ನಾಗಿತ್ತಲ್ವಾ? ನಾನು ಏನು ತಿಳ್ಕೊಂಡೆ ಅಂದರೆ, ಅವ್ರು ಟಾಸ್ ವಿನ್ ಆದಲ್ವಾ, ಟಾಸ್ ವಿನ್ ಆಗಿ ಇದು ಚೇಸಿಂಗ್ ತಗೊಳ್ತಾರೆ ಅಂತ ತಿಳ್ಕೊಂಡೆ. ಆದರೆ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರು. ಅಲ್ಲೇ ಅರ್ಧ ಮ್ಯಾಚ್ ಅವ್ರು ಸೋತಂಗೆ. ಯಾಕಂದರೆ ಆ ಪಿಚ್ಚಲ್ಲಿ 6 ಮ್ಯಾಚ್ ಆಡಿದ್ರಲ್ಲಿ 4 ಮ್ಯಾಚು ಚೇಸಿಂಗ್ ಓವರ್ ವಿನ್ ಆಗಿರೋದು, ಇನ್ನೆರಡು ಮ್ಯಾಚೇ ಬ್ಯಾಟಿಂಗ್ ಓವರ್ ವಿನ್ ಆಗಿರೋದು. ಬೋರ್ಡಲ್ಲಿ ಇದು ಬಿಗ್ ಪಿಕ್ಚರ್ ಹಾಕೋಣ ಅಂತ ನೋಡಿದ್ರೇನೋ, ಭಯಂಕರ ಸ್ಕೋರ್ ಹಾಕ್ಬಿಟ್ಟು ಇದು ಮಾಡೋಣ ಅಂತ. ಅವ್ರು ಫುಲ್ ಡಿಪೆಂಡ್ ಆಗಿದ್ದು ಹೆಡ್ ಮೇಲೆ, ಟ್ರಾವೆಲ್ಸ್ ಹೆಡ್ ಮೇಲೆ, ಓಕೆನಾ. ಬಟ್ ನಮ್ಮ ಬೌಲರ್ಸು ಚಿಂದಿ ಓಡಾಯಿಸ್ಬಿಟ್ರು. ಸೂಪರ್ ಅಂದರೆ ಸೂಪರು. ಫಸ್ಟು ಯಾರನ್ನ, ವರುಣ್ ಚಕ್ರವರ್ತಿ ಟ್ರಾವೆಲ್ಸ್ ಹೆಡ್ನ ಸಾಕೋದು. ಎಷ್ಟು 39 ಆಡ್ತಾಯಿದ್ರು ಚೆನ್ನಾಗಿ. 33 ಬಾಲ್ 39 ರನ್ನು, 2 6 5 4 ಎಲ್ಲ ಹೊಡೆದ್ರು. ಕರೆಕ್ಟ್ ಟೈಮಲ್ಲಿ ಎತ್ತು ಬಿಸಾಕಿದ್ರು, ಓಕೆನಾ. ಶುಭ್ಮನ್ ಗಿಲ್ ಕ್ಯಾಚು, ವರುಣ್ ಚಕ್ರವರ್ತಿ ಬೌಲಿಂಗು ಸೂಪರಾಗಿ ತೆಗೆದರು. ನೆಕ್ಸ್ಟು ಇವರು ಶಮಿ ಅಂತೂ ಒಳ್ಳೆ ಸ್ಪೆಲ್ ಇವತ್ತು. 3 ಇದು ವಿಕೆಟ್ಗಳು ಅವ್ರದ್ದು. ಕನೋಲಿ ಅವ್ರದ್ದು ತೆಗೆದುಬಿಟ್ಟು ಸಾಕಿದ್ರು. ಆಮೇಲೆ ಸ್ಮಿತ್ನ ಬೋಲ್ಡ್ ಮಾಡಿ ಬಿಸಾಕಿದ್ರು. ಒಳ್ಳೆ ಫಾರ್ಮಲ್ಲಿ ಸ್ಮಿತ್ತು 73 ರನ್ಸ್ ಹೊಡೆದಿದ್ರು 96 ಬಾಲ್ಗೆ. ಸ್ಲೋವಾಗಿ ಆಡಿದ್ರು, ಯಾಕಂದರೆ ಯಾರು ಜೊತೆಯಲ್ಲಿ ಇರಲಿಲ್ವಲ್ಲ, ಸ್ಲೋವಾಗಿ ಆಡಿದ್ರು. ಅವ್ರನ್ನ ತೆಗೆದು ಬಿಸಾಕಿದ್ರು, ಓಕೆ. ಇನ್ನೊಂದು ವಿಕೆಟ್ ತೆಗೆದ್ರು. ಮೇಯ್ನು ಕೇರಿ ಮನುಷ್ಯ ಫಾಸ್ಟಾಗಿ ಹೊಡಿಯೋಕ್ಕೆ ಶುರು ಮಾಡಿದ್ರು. 57 ಬಾಲ್ಗೆ 60 ರನ್ ನೋಡಿದ್ರು. 8 4 1 6 ಒಳ್ಳೆ ರನ್ಔಟು ನಮ್ಮ ಶ್ರೇಯಸ್ ಅಯ್ಯರ್, ಕ್ಲಾಸಿಕ್. ಅದು ಎದ್ದು ಸಾಕೋದು, ಓಕೆ. ಈ ಥರ ಶಮಿಗೆ 3 ವಿಕೆಟು, ಜಡೇಜಾ 2 ವಿಕೆಟು, ಆಮೇಲೆ ವರುಣ್ ಚಕ್ರವರ್ತಿಗೆ 2 ವಿಕೆಟು. ಹೇಳ್ಬೇಕಂದ್ರೆ ಎಲ್ಲ ಆಲ್ ಔಟ್ ಮಾಡಿ ಬಿಸಾಕ್ಬಿಟ್ರು, ಓಕೆ. ನಾನು ನೆನೆಸಿ ಕೂಡ ನೋಡಿಲ್ಲ ಪಾಪ. ಇವ್ರು ಕುಲ್ದೀಪ್ ಅವ್ರಿಗೆ ಸಿಕ್ಕಿಲ್ಲ, ಉಳಿದವ್ರಿಗೆ ಎಲ್ಲರಿಗೂ ಸಿಕ್ತು ವಿಕೆಟ್. ಎಲ್ಲರೂ ಹೇಳ್ತಾಯಿದ್ರು, ಏನಪ್ಪ 5-4 ಸ್ಪಿನ್ನರ್ನ ತೊಗೊಂಡೋಗ್ತವ್ರೆ ಅಂತ. ಟ್ಯಾಕ್ಟಿಕ್ಸ್ ವರ್ಕ್ ಆಗ್ಬಿಡ್ತು ಅಲ್ವಾ. ಈ ಗ್ಯಾಪಲ್ಲಿ ಅಲ್ಲಿ ಪಾಕಿಸ್ತಾನಲ್ಲಿ ಎಲ್ಲ ಒಂದೇ ಇದರ ಪಿಚ್ಚಲ್ಲಿ ಆಡ್ತಾಯಿದ್ದಾರೆ. ಅವರಿಗೆ ಹ್ಯಾಬಿಟ್ ಆಗಿರುತ್ತೆ. ಅವ್ರು ಪಾಕಿಸ್ತಾನಲ್ಲಿ ಬಂದು ಆಡಬೇಕಿತ್ತು. ಪಾಕಿಸ್ತಾನಲ್ಲಿ ಬಂದು ಆಡೋ ಥರ ನೀವು ಇಟ್ಕೊಂಡಿಲ್ವಲ್ಲಪ್ಪ. ಅಲ್ಲಿ ಟೆರರಿಸ್ಟ್ ಅಟ್ಯಾಕು ನ್ಯೂಜಿಲ್ಯಾಂಡು ಇರುವಾಗಲೇ ಏನಾಯಿತು ನೋಡಿದ್ರಲ್ಲ, ಯಾವನ ಒಳಗೆಲ್ಲ ಬಂದು ನುಗ್ಗಿದ, ಓಕೆ. ಅವರೊಂದು ಆಡೋಕ್ಕೇನು ಭಯ ಇಲ್ಲ, ಯಾಕಂದರೆ ಸಿಂಹಕ್ಕೆ ಯಾವ ಕಾಡಿದ್ರೂ ಒಂದೇ. ಸಿಂಹನೇ ಎಲ್ಲಿ ಬಂದ್ರೂ ಅಲ್ವಾ. ನೆಕ್ಸ್ಟು ಅವರು ಟಾರ್ಗೆಟು 264 ಕೊಟ್ಟಿದ್ರು. ಓಕೆ ಟಾರ್ಗೆಟೇ, ಯಾಕಂದರೆ ಇಂಡಿಯನ್ ಬ್ಯಾಟಿಂಗ್ ಲೆವೆಲ್ಗೆ. ನಾನು ತಿಳ್ಕೊಂಡು ಅವ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡು 300 ಹೊಡಿತಾರೆ ಅಂತ. ಹಂಗೆ ಇತ್ತು ಆ್ಯಕ್ಚುಲಿ. ಯಾರು ಟ್ರಾವೆಲ್ಸ್ ಹೆಡ್ ಆಡುವಾಗ ಏನು ಸ್ಪೀಡು, 33 ಬಾಲ್ಗೆ 39 ಸುಮ್ಮನೆ ಅಲ್ಲ, ಅದು ಓಪನಿಂಗೆಲ್ಲ ಅಲ್ವಾ. ಅದಾದಮೇಲೆ ನಮ್ಮ ಇವರು ಮಾಡಿದ್ರಲ್ಲ ಬೌಲರ್ಸು, ಚಿಂದಿ ಉಡಾಯಿಸ್ಬಿಟ್ರು. ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ತೆಗೆದುಬಿಟ್ರು. ವರುಣ್ ಚಕ್ರವರ್ತಿ 2, ಹರ್ಷಲ್ ಪಟೇಲು ಮ್ಯಾಕ್ಸ್ವೆಲ್ ವಿಕೆಟ್ ತೆಗೆದು ಬಿಸಾಕ್ಬಿಟ್ರು. 6 ಹೊಡೆದ ಆ ಮನುಷ್ಯ, ಒಂದು 6 ಹೊಡೆದು ನೆಕ್ಸ್ಟ್ ಬಾಲ್ ಬೋಲ್ಡ್ ಬಿಸಾಕ್ಬಿಟ್ರು. ಆ ಮನುಷ್ಯ ಇದ್ದಿದ್ರು ಬೇಜಾರು ಹೊಡಿತಾರವನು, ಓಕೆ. ಜಡೇಜಾ 2 ವಿಕೆಟು. ಒಂಥರ ಫಸ್ಟ್ ಕ್ಲಾಸ್ ಆಗೋಯ್ತು. ನೆಕ್ಸ್ಟು ನಮ್ಮವ್ರದ್ದು ಬ್ಯಾಟಿಂಗ್ ಬಂತು. ಯಥಾ ಪ್ರಕಾರ ಲಾಸ್ಟ್ ಟೈಮೇ ನಾನು ಹೇಳಿದ್ನಲ್ಲ, ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ಗೆ ಹಿಡಿದ್ರು. 29 ಬಾಲ್ಗೆ 28 ರನ್ನು ರೋಹಿತ್ ಶರ್ಮಾ. ಒಳ್ಳೆ ಸ್ಟಾರ್ಟು ಕೊಟ್ಟರು. ಆಗ 3 4 1 6 ಎದ್ದು ಬಿಸಾಕ್ಬಿಟ್ರು, ಓಕೆ. LBW ಹಾಕಿ ಎದ್ದು ಬಿಸಾಕ್ಬಿಟ್ರು. ಯಾಕೆ ಒಂದು ರೆಸ್ಪಾನ್ಸ್ ಇನ್ನಿಂಗ್ಸೇ ಆಡೋಲ್ಲ, ಅಟ್ಲೀಸ್ಟ್ ಒಂದು 50 ಅಲ್ವಾ. ಯಾವ ಮ್ಯಾಚಲ್ಲಿ 50 ಹೊಡೆದಿಲ್ಲ. ನೋಡೋಣ ಫೈನಲಲ್ಲಿ. ನಾನು ಹೋಪ್ ಇದೆ ಮೋಸ್ಟ್ಲಿ ಫೈನಲಲ್ಲಿ ಮನುಷ್ಯ ಆಡ್ತಾನೆ ಅಂತ, ಏನು. ಯಾಕಂದರೆ ಫಸ್ಟು ವಿಕೆಟ್ ಅಟ್ಲೀಸ್ಟ್ ಒಂದು 100 ಆರ್ಗು ಪಾರ್ಟ್ನರ್ಶಿಪ್ ಇದ್ದರೆ ಬರೋರಿಗೆ ಒಂದು ಇದು ಬರ್ಡನ್ ಇರೋಲ್ಲ. ಎಲ್ಲ ಮ್ಯಾಚಲ್ಲೂ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಅವರೇ ಬರ್ಡನ್ ತೊಗೊಂಡು ಆಡ್ತಾ ಶುಭ್ಮನ್ ಗಿಲ್ 1 ಮ್ಯಾಚ್ ಆಡಿದ್ರು, 2ನೇ ಮ್ಯಾಚ್ 40 ಹೊಡೆದ್ರು. ಆಮೇಲೆ ಏನೂ ಇಲ್ಲ ನೋಡಿ. ಶ್ರೇಯಸ್ ಅಯ್ಯರ್ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಆಡ್ತಾರೆ. ನೆನ್ನೆ ಗೊತ್ತಾಯಿತು KL ರಾಹುಲ್ ಕ್ಯಾಲಿಬರ್ ಏನಂತ. ಅಟ್ಲೀಸ್ಟ್ ಈಗಲಾದರೂ ಮೇಲೆ ಬಿಡ್ಬೋದು ಅಲ್ವಾ. ಎಲ್ಲಿ ಬಂದು ಹೆಂಗೆ ಓಡೋರು. ನಮ್ಮ ಕೊಹ್ಲಿ ಬಗ್ಗೆ ಮಾತಾಡ್ದಿರೋಕ್ಕಾಗುತ್ತಾ? ಬಾಸ್, ಕಿಂಗ್ ಅಲ್ಲ, ಈಗ ಬಾಸ್ ಮನುಷ್ಯ. ಯಾವ ಟೈಮಲ್ಲಿ ಪಾಕಿಸ್ತಾನ ಮೇಲೆ ಆಡೋವಾಗ ಮಾತ್ರ ಎಬ್ಬಿಸ್ಬಿಡ್ತಾರೇನೋ, ಫಾರ್ಮ್ ಬಂದುಬಿಡುತ್ತೆ. ಫುಲ್ ಚಿಂದಿ ಮಾಡಾಕ್ತಾರೆ. ವಸೀಮ್ ಅಕ್ರಮ್ ಅದೇ ಹೇಳ್ತಾಯಿದ್ರು,
ವಿರಾಟ್ ಕೊಹ್ಲಿನ 80 ವರ್ಷ ಆದಮೇಲೆ ವೀಲ್ ಚೇರಲ್ಲಿ ಕರ್ಕೊಂಬಂದ್ರೂ ಪಾಕಿಸ್ತಾನ ಮೇಲೆ ಅಂದರೆ ಹೊಡೆದ್ಬಿಟ್ಟು ಹೋಗ್ತಾರೆ ಅಂತೇಳಿದ್ರು ಕಾಮಿಡಿಯಾಗಿ. ಆ ಥರನೇ ಆಗ್ತಾಯಿದೆ. ಓಕೆ, ನನ್ನ ಸಾಲಿಡ್ ಬ್ಯಾಟಿಂಗು, ಸ್ಪೀಡ್ ಅಲ್ಲ, ಸ್ಲೋ ಆಗಿ, ಯಾಕಂದರೆ ನಿಂತಾಡಬೇಕಿತ್ತು. 98 ಬಾಲು 84, ಒಂದು ಸೆಂಚುರಿ ಮಿಸ್ ಆಯ್ತಲ್ಲಿ, ಪರವಾಗಿಲ್ಲ. ಓಕೆ, 5 4 ಲೆಕ್ಕ ಹಾಕಿ ಅವಾಗ ಎಷ್ಟು ಸಿಂಗಲ್ಸ್ ಎಷ್ಟು ಡಬಲ್ಸ್ ಹೊಡಿರ್ಬೋದು. ಅವರಿಗೆ ಒಳ್ಳೆ ಸಾಥ್ ಕೊಟ್ಟರು ಶ್ರೇಯಸ್. ಓಕೆ, 62 ಬಾಲ್ಗೆ 45 ರನ್ನು, 3 4, ಅವ್ರು 6 ಹೊಡೆದಿಲ್ಲ. ಆಮೇಲೆ ಅಕ್ಷರ್ ಪಟೇಲ್ ನೈಟ್ ವಾಚ್ಮನ್ ಆಟ ಅಂದರೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಆಡ್ರು. ಒಂದು 6 ಒಂದು 4, ಅದರಲ್ಲೂ 30 ಬಾಲ್ಗೆ 27 ರನ್. ಆಮೇಲೆ ನಮ್ಮ ಬಾಸ್ KL ರಾಹುಲ್ ಬಂದರು. ನೋಡಿ ನನ್ನ ಆಟ ಹೇಗಿತ್ತು ನೋಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಡೋರು, ಆಮೇಲೆ ಚಿಂದಿ 2 6 2 4, 34 ಬಾಲಿಗೆ 42 ರನ್ನು. ಅಲ್ಟಿಮೇಟ್ ಶಾಟ್ಗಳೆಲ್ಲನೂ. ಓಕೆನಾ. ಆಮೇಲೆ ನಮ್ಮ ಇವರು ಯಾರು ಕೊಹ್ಲಿ ಔಟ್ ಆಗ್ಬಿಟ್ರು. ಅವಾಗ ಔಟ್ ಆಗುವಾಗ KL ರಾಹುಲ್ ಹೇಳಿದ್ರು, ನಾನು ಹೊಡಿತಾ ಇದ್ದೆ, ನಾನು ಸ್ಲೋ ಆಗಿ ಆಡಬೇಕಿತ್ತು ಅಂತ. ಹೌದು, ಯಾಕಂದರೆ ಅವಾಗ ಹೊಡಿಯೋಕ್ಕೆ ಶುರು ಮಾಡಿದ್ರು ಯಾರು KL ರಾಹುಲ್. ಇವ್ರು ಸಿಂಗಲ್ಸ್ ತೊಗೊಂಡು ಸೆಂಚುರಿ ಮಾಡ್ಬೋದು ಆರಾಮಾಗಿ. ಬಟ್ ಓಕೆ ನೋ ಪ್ರಾಬ್ಲಮ್. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದರು, ಇಲ್ಲಿವರೆಗೆ ಬಂದ್ಬಿಟ್ಟಿತ್ತು. ಓಕೆ, 24 ಬಾಲಿಗೆ 28, ಮನುಷ್ಯ 3 6 ಹೊಡೆದ್ರು. ಆಮೇಲೆ ಒಂದು ನೋಡಿ ಎಷ್ಟು 13 14 ಬಾಲು ಮೇಡ ಇದು ಡಾಟ್ ಬಾಲ್ಸು. ಅದು ಇಲ್ಲದೆ ಓಡಿದ್ರೆ ಯಾವ ಲೆವೆಲ್ಗಿರೋದು. ಹೆಂಗೋ ಫೈನಲ್ ಆಗಿ 3 6 1 6 4 ಹೊಡೆದ್ಬಿಟ್ಟು ಔಟ್ ಆಗ್ಬಿಟ್ರು ಮನುಷ್ಯ. ಜಡೇಜಾ ಫೈನಲ್ ಆಗಿ, ಆಮೇಲೆ ಇವರು KL ರಾಹುಲ್ ಲಾಸ್ಟಲ್ಲಿ 6 ಹೊಡೆದೆ ಮ್ಯಾಚನ್ನ ವಿನ್ ಮಾಡಿಸಿದ್ರು. ಓಕೆನಾ. ಸೂಪರ್. ಸೆಮೀಸು ಫಸ್ಟ್ ಸೆಮಿ ಆಯಿತು, ಸೆಕೆಂಡ್ ಸೆಮಿ ಇತ್ತು, ಇವತ್ತು ಆಗುತ್ತೆ. ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡು. ಕಮೆಂಟ್ ಮಾಡಿ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ. ನನಗೆ ಸೌತ್ ಆಫ್ರಿಕಾ ಬಂದರೆ ಚೆನ್ನಾಗಿರುತ್ತೆ, ಯಾಕಂದರೆ ನ್ಯೂಜಿಲೆಂಡ್ ಒಂಥರ ಟೀಮ್ ನಮಗೆ. ಸೌತ್ ಆಫ್ರಿಕಾ ಮೇಲೆ ಹಂಗೆ ಆಡ್ಬೋದು, ಇವ್ರ ಮೇಲೆ ಇದು ಮಾಡೋಕ್ಕಾಗಲ್ಲ. ಯಾವ್ದು ಬಂದರೂ ಡೇಂಜರೇ ಹೇಳ್ಬೇಕಂದ್ರೆ. ಯಾಕಂದರೆ T20 ವರ್ಲ್ಡ್ ಕಪ್ ಫೈನಲಲ್ಲಿ ಸೌತ್ ಆಫ್ರಿಕಾನ ಹೊಡೆದಿದ್ವಲ್ಲ, ಆ ಕಸಿ ಅವರಿಗಿರುತ್ತೆ, ಹೆಂಗಾದರೂ ಹೊಡಿಬೇಕು ಅಂತ. ಏನು ಮಾಡ್ತಾರೆ ನೋಡಬೇಕು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾರು ವಿನ್ ಆಗ್ತಾರೆ ಅಂತ. ಆಮೇಲೆ ಸಂಡೇ ಯಾರು ಹೊಡಿತಾರೆ ಅಂತ. 100% ಇಂಡಿಯಾನೇ ಹೊಡಿಬೇಕು. ಏನು ಮಾಡ್ತಾರೋ ಗೊತ್ತಿಲ್ಲ, ಲೆಟ್ಸ್ ಸಿ. ಇಷ್ಟೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.